ಆಮೇಲೆ ನಾನು ಯಾವಾಗಲೂ ಒಂದು ಕ್ವಶನ್ ಕೇಳ್ತಿದ್ದೆ, ಸರ್ ನಿಮ್ಗೆ ಯಾರಾದರೂ ಬಂದು ಒಂದು 105 ದಿವಸ ಶೂಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ ಸರ್ ಅಂತ, ಯಾವ್ದಾದ್ರು ಒಂದು ಸಿನಿಮಾ. ಇಲ್ಲಮ್ಮ, ಯಾವತ್ತೂ ನೋಡಮ್ಮ, ಸಬ್ಜೆಕ್ಟ್ ಅನ್ನೋದಿದೆಯಲ್ಲ ಅದನ್ನ ಕೇಳಿದ್ರೆ 300 ದಿವಸನಾದರೂ ಮಾಡೋಣ. ಈ ಸಿನಿಮಾ ಈ ಕತೆಗೆ 45ರಿಂದ 50 ದಿವಸ ನನಗೆ ಬೇಕು, ಇಷ್ಟು ನಮಗೆ ಸಾಕು. ಅಂದರೆ ಪ್ರತಿಯೊಂದು ಕೂಡ ಒಂದು ಜಡ್ಜ್ಮೆಂಟ್ ಇದ್ದರೆ, ಇಷ್ಟೇ ನನಗೆ ಇದೇ ಸಿನಿಮಾ ನಾನು ತೆಗೆಯೋದು, ಇಷ್ಟೇ ಶಾರ್ಟ್ಸು, ಇಷ್ಟೇ ಬೇಕು ನನಗೆ ಅಂತ ಒಂದು ಜಡ್ಜ್ಮೆಂಟ್ ಇದ್ಬಿಟ್ರೆ ಯಾವ ಸಿನಿಮಾನೂ ಕತೆಗಿಂತ ದೊಡ್ಡದಲ್ಲ ಅನ್ನೋದು ಅವರ ವಾದ. ಅದು ಕೂಡ ಸತ್ಯ. ಇದ್ರ ಜೊತೆಗೆ ಪ್ರೊಡ್ಯೂಸರು ಹೇಳಿದ್ನಲ್ಲ, ಆಲ್ರೆಡಿ ಒಂದು ಇವೆಂಟಲ್ಲಿ ನಾನು ಅವರು ಪರಿಚಯ ಆಗಿದ್ವಿ. ಇವತ್ತು ಎಲ್ಲರೂ ಸಾರೆಲ್ಲ ಮಾತಾಡಿದಾಗೆ ಒಂದು ಸಿನಿಮಾ ಮಾಡುವಂಥದ್ದು ತುಂಬ ಇವತ್ತು ಕಷ್ಟದ ಪರಿಸ್ಥಿತಿಲಿದೆ. ಆದರೆ ಒಂದು ಸಿನಿಮಾನ ಅಷ್ಟು ಅನ್ಕೊಂಡದ್ದು ಟೈಮಲ್ಲಿ ಶುರು ಮಾಡಿ ಇನ್ನೊಂದು ಮಾಡಿ ಅದನ್ನು ಪ್ಲ್ಯಾಂಡ್ ಆಗಿ ಆಮೇಲೆ ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ದಿದ್ದ ಹಾಗೆ ಒಂದು ಸಿನಿಮಾ ಮಾಡೋದಿದೆಯಲ್ಲ ಸರ್, ಇವತ್ತು ಖಂಡಿತವಾಗೂ ಅಷ್ಟು ಈಸಿ ಅಲ್ಲ. ನಿಮ್ಮ ಕಡೆಯಿಂದ ಸಾಧ್ಯವಾಗಿದೆ ಅಂದರೆ ಅದಕ್ಕೆ ಯಾವುದೋ ಒಂದು ಹೇಳಿದ್ನಲ್ಲ, ದೈವಶಕ್ತಿಯಿಂದನೇ ಆಗಕ್ಕೆ ಸಾಧ್ಯ. ಯಾಕೆಂದರೆ ಈ ಥರದ್ದೊಂದು ಸಿನಿಮಾನ ಅಷ್ಟು ಬೇಗ, ಆಮೇಲೆ ಕಲಾವಿದರು ದಂಡೇ ಇದೆ ಇದರಲ್ಲಿ. ಯಾಕೆಂದರೆ ಇಲ್ಲಿ ನೀವು ಹೇಳಿರುವಂಥದ್ದು ತುಂಬ ಜನ ಕಡಿಮೆ ಹೇಳಿದ್ದೀರ, ಬಟ್ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಈ ಸಿನಿಮಾದಲ್ಲಿ. ಇದೆಲ್ಲವೂ ಮಾಡಿರುವಂಥದ್ದು ನಿಮ್ಮೆಲ್ಲರ ಒಂದು ಏನು ಶ್ರಮಕ್ಕೆ ಖಂಡಿತವಾಗಿ ಇದರಲ್ಲಿ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದನ್ನ ಮೀರಿ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಆ್ಯಕ್ಚುಲಿ ಸಿನಿಮಾ ಮಾಡಿ ಕಥೆಯೆಲ್ಲ ಕೇಳಾದ್ಮೇಲೆ ಒಂದು ಕ್ಯಾರೆಕ್ಟರ್ ಇತ್ತು, ಇದನ್ನು ಹೇಗೆ ಮಾಡ್ತಾರೆ, ಯಾರು ಮಾಡ್ತಾರೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲ ಅಂತ ಒಂದು ಒಳಗಡೆ ಅಳುಕಿತ್ತು. ಡೈರೆಕ್ಟರ್ ಸರ್ನು ನಾನು ಕೇಳಿದೆ. ಅವಾಗ ಪ್ರೊಡ್ಯೂಸರ್ ಫೈನಲ್ ಆಗೋಷ್ಟೊತ್ತಿಗೆ ಹೇಳಿದರು, ಹೀಗೀಗೆ ಸರ್ ಈ ಪಾತ್ರ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಆಮೇಲೆ ನಾನು ಅವ್ರ ಬಗ್ಗೆ ಎಲ್ಲ ವಿಚಾರಿಸಿದಾಗ ಅವರು ಕೂಡ ನಮ್ಮ ಏಜಲ್ಲಿ ಆರ್ಟಿಸ್ಟ್ ಆಗಬೇಕು, ಕಲಾವಿದರಾಗಬೇಕು ಅಂತ ಹೇಳಿ ರಂಗಭೂಮಿ ಈ ಥರದ್ರಲ್ಲೆಲ್ಲ ಇದ್ದು ಅವರೇ ಒಂದು ದಿವಸ ಶೂಟಿಂಗ್ ಸ್ಪಾಟಲ್ಲಿ ಹೇಳಿದರು, ಡಾಕ್ಟರ್ ರಾಜ್ಕುಮಾರ್ ಅವರ ಶೂಟಿಂಗು ಎಲ್ಲೇ ನಡೆದ್ರು ಕೂಡ ಅವರು ಸೈಕಲ್ ತಗೊಂಡು ಅಲ್ಲಲ್ಲಿ ರಾಮನಗರ, ಅಲ್ಲೋ ಸರ್ ರಾಮನಗರ, ಚನ್ನಪಟ್ಟಣ ಅಲ್ಲಿಗೆಲ್ಲ ಹೋಗೋರಂತೆ. ಯಾರು ತಪ್ಪಾಗಿ ತಿಳ್ಕೊಬೇಡಿ. ಅಂದರೆ ನಮಗೆ ಅಣ್ಣವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅಂತ ಕರೆಯೋದ್ರಲ್ಲೇ ನನಗೆ ಯಾವತ್ತೂ ಒಂಥರ ಖುಷಿ. ಅದೊಂಥರ ಗತ್ತು, ಅದೊಂಥರ ಹೆಮ್ಮೆ. ಅವರು ತುಂಬಾ ಕಟ್ಟ ಅಭಿಮಾನಿ ಅಂತೆ. ಎಲ್ಲ ಹೆಚ್ಚು ಕಡಿಮೆ ಸೈಕಲ್ ತಗೊಂಡು ಹೋಗ್ಬಿಡೋರಂತೆ. ಆಮೇಲೆ ಸಿನಿಮಾದಲ್ಲಿ ಪಾತ್ರ ಮಾಡಿದಾಗ ನನಗೆ ಗೊತ್ತಾಯ್ತು ಎಷ್ಟು ಅಂದ್ರೆ ಇವರು ಪ್ರತಿಯೊಬ್ಬರದ್ದು ಅವ್ರದೇ ಆದ ಒಂದು ಶೈಲಿ, ಅವ್ರದೇ ಆದ ಒಂದು ಸ್ಟೈಲ್ ಇರುತ್ತೆ ಅಂತೀವಲ್ಲ, ಆ ಒಂದು ಸ್ಟೈಲು ಆ ಸಿನಿಮಾ ಪಾತ್ರಕ್ಕೆ ಅವರು ನೀಡಿದ್ದಾರೆ. ಆಮೇಲೆ ನನ್ನ ಪಾತ್ರದ ಬಗ್ಗೆ ಡೈರೆಕ್ಟರ್ ಸರ್ ಹೇಳಿದ್ದಾರೆ. ಖಂಡಿತವಾಗೂ ನನಗೆ ತುಂಬಾ ಇಷ್ಟವಾದಂಥ ಪಾತ್ರ ಮಾಡಿದ್ದೀನಿ. ನನಗೆ ಯಾವತ್ತೂ ಜೀವನದಲ್ಲಿ ಅಡ್ವೊಕೇಟ್ ಆಗಬೇಕು ಅಂತ ಭಾರಿ ಆಸೆ. ನಮ್ಮ ಮನೆಯಲ್ಲಿ ಎಲ್ಲ ಹೆಚ್ಚು ಕಡಿಮೆ ಆ ಥರ ಫೀಲ್ಡಲ್ಲಿ ಇರೋರೇ ಜಾಸ್ತಿ. ಆಮೇಲೆ ಪೊಲಿಟಿಷಿಯನ್ಸ್ಗಳದ್ದು ಹೇಗೆ ಅಂತಂದರೆ, ನನ್ನ ಜೀವನದ ನನಗೆ ಅನ್ನ ಕೊಡ್ತಾ ಇರೋಂಥ ಫೀಲ್ಡ್ ಬಂದು ನಾನು ರಾಜಕೀಯ ಅಡ್ವರ್ಟೈಸ್ಮೆಂಟ್ ನಡೆಸೋದ್ರಿಂದ ನನ್ನ DP ಎಲ್ಲ ನೋಡೋದರಿಗೆ ಗೊತ್ತಿರುತ್ತೆ. ಯಾವಾಗಲೂ ಅದೇ ಇರುತ್ತೆ, ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್. ದಿವಸ ನಾನು ಏನಿಲ್ಲ ಅಂದ್ರೂ 2-3 ಜನ MLA ಅವ್ರ ಜೊತೆಗೆ, PA ಗಳ ಜೊತೆಗೆ, ಗನ್ಮ್ಯಾನ್ ಜೊತೆಗೆ, ಯಾರ ಜೊತೆಗಾದ್ರು ಮಾತಾಡ್ತಾ ಇರ್ತೀನಿ. ಆದರೆ ನನಗೂ ಕೂಡ ಕನಸು ಏನೇನು ಇದೆ, ಅದು ಸಮುದ್ರ ಬಿಡಿ. ಆದರೆ ಆ ಒಂದು ಪಾತ್ರ ಮಾಡೋವಂಥದ್ದು ಅದು ಕೂಡ ಸುಮ್ಮನೆ ಏನೋ ಒಂದು ಕ್ಯಾರೆಕ್ಟರ್ ಮಾಡೋವಂಥದ್ದಲ್ಲ, ಅದು ಕಥೆನೇ ತಗೊಂಡೋಗಿ ನನ್ನ ನಿಂಗೆ ಕೂರಿಸೋದಿದೆಯಲ್ಲ, ಆಮೇಲೆ ಅದನ್ನ ಇಡೀ ಸಿನಿಮಾನ ಎಂಟರ್ಟೈನ್ಮೆಂಟ್ ದೃಷ್ಟಿ ಇದೆಯಲ್ಲ, ನಿಮ್ಗೆ ಇಡೀ ಸಿನಿಮಾ ಹಿಂಗೆ ಹೋಗ್ತಾ ಇದ್ರೆ ಒಂದು 2-4 ಗಂಟೆ ಆಗದೆ ನಿಮಗೆ ಗೊತ್ತಾಗಲ್ಲ. ಅದು ನನಗೆ ತುಂಬ ಇಷ್ಟ ಆಗಿರೋಂಥದ್ದು. ಜೊತೆಗೆ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್, ನಮ್ಮ ಕ್ಯಾಮ್ರಾಮನ್ ಸರ್ ಬಂದು JJ ಕೃಷ್ಣ ಅವರು, ಮತ್ತೆ ಅವ್ರ ಮಗ ದೀಪಕ್ ಅವರು. ಇಲ್ಲಿ ಹೇಗೆ ಅಂತಂದ್ರೆ JJ ಕೃಷ್ಣ ಅವರು ಇದರಲ್ಲಿ ಕೂತ್ಕೊಂಡ್ಬಿಡೋರು, ಏನು ಮಾನಿಟರ್ ಹತ್ರ. ಅವ್ರದ ಮತ್ತೆ ಡೈರೆಕ್ಟರ್ ಸರ್ ಮಧ್ಯದಲ್ಲಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮಗ ಶಾರ್ಟ್ ತೆಗಿತಾ ಇದ್ರೆ ಏನು ಬೇಕು ಏನು ಬೇಡ ಅನ್ನೋದನ್ನ ಇವ್ರು ಜಡ್ಜ್ ಮಾಡಿ ಹೇಳೋರು. ಇದು ಹೇಗಾಯ್ತು ಅಂದ್ರೆ, ಇಬ್ಬಿಬ್ರು ಕ್ಯಾಮ್ರಾಮನ್ ಇದ್ದಾಗ ಒಂದು ಸಿನಿಮಾಗೆ ಯಾವ ಥರ ಆಗುತ್ತೆ, ಅದು ಆ ಕೆಲಸಕ್ಕಿನ್ನು ಪರ್ಫೆಕ್ಷನಿಗೆ ತುಂಬ ಹೆಲ್ಪ್ ಆಯಿತು ಸರ್. ನಿಮ್ಮ ಎಲ್ಲ ಸೀನಿಯಾರಿಟಿಗೆ ನೀವು ಕೊಡ್ತಿರೋ ಅಂತ ಎಲ್ಲರಿಗೂ ಒಂದು ಆ ಬೆಲೆ, ಅವೆಲ್ಲವೂ ನಾವು ನೋಡಿ ಕಲಿಬೇಕು. ಯಾಕೆಂದರೆ ನೀವಿರ್ಬೋದು, ಡೈರೆಕ್ಟರ್ ಸರ್ ಇರ್ಬೋದು, ಅದು ಯಾವತ್ತೂ ನಮಗೆ ಖುಷಿ, ಹೆಮ್ಮೆ. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್, ಒಬ್ಬ ವಿನಯ್ ಚಂದ್ರ ಅವರು ಒಂದು ಸಿನಿಮಾಗೆ ನನಗೆ ಏನೇನು ಬೇಕು, ಪ್ರೊಡ್ಯೂಸರ್ ಹತ್ರ ಅದನ್ನು ಹ್ಯಾಕ್ ತಗೊಳ್ಬೇಕು ಅನ್ನೋದಕ್ಕೆ ಅವರೇ ನನಗೆ ಉದಾಹರಣೆ ಅಂತ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಈಗಲೇ ಹೇಳೋದಕ್ಕೆ ಹೋಗಲ್ಲ, ನಮ್ಮ ಪ್ರೊಡ್ಯೂಸರ್ 12ರಿಂದ 16 ಲಕ್ಷ ನನಗೆ ತಿಳಿದಂಗೆ ಅಪ್ರಾಕ್ಸಿಮೇಟ್ ಬರೀ ಸಿಂಗರ್ಸಿಗೆ ಖರ್ಚು ಮಾಡಿದ್ದಾರೆ. ಅಂದರೆ ನಮ್ಮ ದೇಶದ ಟಾಪ್ ಮೋಸ್ಟ್ ಸಿಂಗರ್ಸ್ಗಳೆಲ್ಲ ಏನಿದ್ದಾರೆ ಅದರಲ್ಲೊಂದು 4-5 ಜನ ಹಾಡಿಸಿದಿರಲ್ಲ ಸರ್, ಒಂದು 5 ಜನ ಹತ್ರ ಹಾಡಿಸಿದ್ದಾರೆ. ಅಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಸಿನಿಮಾಗೆ ನನಗೆ ಇದು ಬೇಕು ಸರ್, ಇಂಥ ಸಿಂಗರ್ಸ್ ಬೇಕು ಸರ್ ಅಂತ ತಗೊಳ್ಳೋದಿದೆಯಲ್ಲ, ಅದು ಕೂಡ ಪ್ರೊಡ್ಯೂಸರ್ ಹತ್ರ ಅಷ್ಟು ಈಸಿ ಅಲ್ಲ, ಅದನ್ನು ಮಾಡಿದ್ದಾರೆ. ಆಮೇಲೆ ಸಾಂಗ್ಸ್ಗಳು ಖಂಡಿತವಾಗೂ ಹೇಳ್ತೀನಿ, ಕಮರ್ಷಿಯಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುವಂಥ ಸಾಂಗ್ಗಳು. ಅದಾದಮೇಲೆ ಎಡಿಟ್ರ್ ಇರ್ಬೋದು, ನಮ್ಮ ಡೈರೆಕ್ಟರ್ ಸರ್ ವೇವ್ ಲೆಂತ್ಗೆ ಅಡ್ಜಸ್ಟ್ ಆಗುವಂಥ, ಅಂದರೆ ಅವರ ಟೇಸ್ಟ್ ಏನಿದೆ ಅದು ಕರೆಕ್ಟಾಗಿ ಏನು ಮಾಡಬೇಕು ಅನ್ನೋ ಗೊತ್ತಂತ ಒಂದು ಎಡಿಟ್ರು. ಆಮೇಲೆ ಅವರ ಡೈರೆಕ್ಟರ್ ಸರ್ ಟೀಮು, ರಾಮಚಂದ್ರ ಇರ್ಬೋದು, ಶಶಿ ಸರ್ ಇರ್ಬೋದು, ವಿಜಯ್ ಇರ್ಬೋದು, ನಮ್ಮ ರಾಘವ್ ಇರ್ಬೋದು, ಓವರ್ ಆಲ್ ಮೈನ್ ಟೆಕ್ನಿಷಿಯನ್ಸ್ ಇನ್ಯಾರನ್ನಾರು ಬಿಟ್ಟನ. ಯಾಕೆಂತಂದರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಅವ್ರಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ, ಅಯ್ಯೋ ನಮ್ಮ ಹೆಸರು ಹೇಳಿಲ್ಲ ಅಂತ. ದಯಮಾಡಿ ಯಾರು ಹೇಳಿಲ್ಲ ಅಂದರೆ ಬೇಜಾರಾಗಬೇಡಿ.